ದಿನ 6 ಬೆಳಗ್ಗೆ 4:50 ಇಲ್ಲಿ ಪ್ರಕಾಶ್ ಕರುನಾಡು ಎಲೆಕ್ಷನ್ ಡ್ಯೂಟಿ ಸ್ಟಾರ್ಟ್ ಮಾಡೋಕೆ ಮುಂಚೆ ಧ್ಯಾನಕ್ಕೆ ಕೂರ್ತಾನೆ. ನಮಸ್ಕಾರ ಮನುಷ್ಯರೇ, ಡೇ 6 ಆಫ್ 25ಗೆ ಸ್ವಾಗತ. ಇದು ಪ್ರಕಾಶ್ ಕರುನಾಡು. ಟೈಮ್ ಓಡೋಕ್ಕಿಂತ ಮುಂಚೆ ನಾವೇ ಬೇಗ ಓಡೋಣ ಅಂತ ಡಿಸೈಡ್ ಆಗಿ ಮನೆಯಿಂದ ಕೆಳಗಿಳಿದು ನಮಗೆ ಅಂತ ಅಲರ್ಟ್ ಆಗಿದ್ದ ಕಾರ್ ಡೋರ್ ತೆಗೆದು ನೀಟಾಗಿ ಒಳಗೆ ಕೂತೆ. ನಾವಿದ್ರು ಆ ಸೂರ್ಯ ಇನ್ನೂ ಎದ್ದಿಲ್ವಲ್ಲ, ಇತ್ತೀಚೆಗೆ ದೊಡ್ಡ ಸೋಮರಿ ಆಗಿದ್ದಾನೆ ಅಂತ ಅನ್ಕೊಂಡು ಕೆರೆ ಏರಿ ಮೇಲೆ ಏರಿ ಆ ವ್ಯೂ ನೋಡ್ತಾ ಹೊರಟ್ವಿ. ನಮ್ಮ ವ್ಯಾಪ್ತಿ ಅಂತ ಫಿಕ್ಸ್ ಆಗಿದ್ದ ಎಲ್ಲ ಬೂತ್ಗಳಿಗೂ ನಮ್ಮ ಸೂಪರ್ವೈಸರಿ ಆಫೀಸರ್ ಜೊತೆ ವಿಸಿಟ್ ಕೊಡ್ತಾ ರೌಂಡ್ಸ್ ಹಾಕೋಕ್ಕೆ ಶುರು ಮಾಡಿದ್ವಿ. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ವಿಸಿಟ್ ಆಗ್ತಾ ನಮಗೆ ನಮ್ಮ ಸ್ಕೂಲೇ ನೆನಪಾಗ್ತಿತ್ತು. ಈಗಿನ ಥರ ಆಗ ನಲಿ ಕಲಿ ಇರಲಿಲ್ಲ. ಆಗ ಇದ್ದಿದ್ದು ಬರೀ ಅಳು ಕಲಿ ಮಾತ್ರ. ಆಗ ಮೇಷ್ಟ್ರು ಕಂಡ್ರೆ ಸುಸ್ಸುನೆ ಬರೋದು. ಈಗ ಮೇಷ್ಟ್ರೆ ಮಕ್ಕಳಿಗೆ ಎದುರ್ಕೋತಾರೆ ಬಿಡಿ. ನಾವು ಡಿಗ್ರಿ ಮುಗಿದ್ರು ಆಗದೆ ಇರೋ ಖರ್ಚನ್ನು ಈಗಿನ ಕಾಲದ ಪೇರೆಂಟ್ಸು ಬರೀ ಒಂದೇ ವರ್ಷಕ್ಕೆ ಮಾಡಿ ಬಿಸಾಕ್ತಾರೆ. ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲಪ್ಪ ಅಂತ ಯೋಚನೆ ಮಾಡಿಕೊಂಡು ಉರಿಯೋ ಬಿಸಿಲಲ್ಲಿ ತಂಪಾಗಿರೋ ಮರದ ಕೆಳಗೆ ಕೂತು ನಮ್ಮ 90 ಕಿಡ್ಸ್ ಮೆಮೊರೀಸ್ನ ಮೆಲುಕು ಹಾಕ್ತಾ ಆಗಿದ್ದು ಜಿಗಿದು ನುಂಗಿದ್ದಾಯಿತು. ಈ ಗೌರ್ಮೆಂಟ್ ಸ್ಕೂಲ್ಗಳು ಸಿಂಪಲ್ ಆಗಿದ್ರು, ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಜೊತೆಗೆ ಈ ಮರ ಗಿಡ ಹಾಕಿರೋದೆಲ್ಲ ನೋಡಿ ಖುಷಿ ಆಯಿತು. ಗ್ಯಾಪಲ್ಲಿ ಮಂಡಕ್ಕಿ ಅಲಿಯಾಸ್ ಕಡ್ಲೆಪುರಿ ತಿಂದು ಬಿಸಿಲಲ್ಲಿ ಬಿಸಿ ಟೀರಿ ಒನ್ ಮೋರ್ ಅಂತ ರೌಂಡ್ಸ್ ಹಾಕ್ತಾ ಹೋದ್ವಿ. ಸಂಜೆ ಆಗ್ತಾ ಬಂತು. ಇದು ಪೋಲಿಂಗ್ ಮುಗಿಯೋ ಟೈಮು. ಇವನು ನಮ್ಮ ಗಾಡಿಯ ಸಾರಥಿ ಝೀಶಾನ್ ಅಂತ. ಅವನಿಗೊಂದು ಥ್ಯಾಂಕ್ಸ್ ಹೇಳಿ ಎಲ್ಲ ಮೆಟೀರಿಯಲ್ಸ್ನ ಸೇಫಾಗಿ ರೀಚ್ ಮಾಡಿಸಿ ಮತ್ತೆ ನೈಟ್ ರೌಂಡ್ಸ್ ಮುಗಿಸಿ ಮನೆಗೆ ಬರೋಷ್ಟರಲ್ಲಾಗಲೇ ರಾತ್ರಿ 1 ಗಂಟೆ ಮೇಲಾಗಿತ್ತು. ಈ ಟೈಮನ್ನು ಗಡಿಯಾರನೇ ಇಡಬೇಕು ಅಂತ ಏನಿಲ್ಲ. ನನ್ನ ಮುಖನ ಕನ್ನಡಿ ನೋಡಿದ್ರೆ ಅದೇ ಹೇಳ್ತಾ ಇತ್ತು. ಊಫ್ ಅಂತ ನಿಟ್ಟು ಸೆರೆಬಿಟ್ಟು ವಿಡಿಯೋ ಮುಗಿಸೋಣ. ಇದಿಷ್ಟು ಡೇ 6 ಆಫ್ 25. ನಮಸ್ಕಾರ ಮನುಷ್ಯರೇ, ಮತ್ತೆ ಸಿಗ್ತೀನಿ. ಇದು ಪ್ರಕಾಶ್ ಕರುನಾಡು.